ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಾಗ ಎಚ್ಚರ ವಹಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಆರ್ಟಿಒ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಪಘಾತಗಳು ಮರುಕಳಿಸದಂತೆ ಅಗತ್ಯ ಕ್ರಮಗಳು ಕೈಗೊಳ್ಳಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರ ಮನೆಗೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ ನೀಡಿ ಸಂತಾಪ ಸೂಚಿಸಿ ವೈಯಕ್ತಿಕವಾಗಿ 25,000 ಹಾಗೂ ಸರ್ಕಾರದ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ದುರಂತದಲ್ಲಿ ಮೃತಪಟ್ಟಿರುವ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ದೇವರು ಅವರ ಕುಟುಂಬಕ್ಕೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಹೈವೇನಲ್ಲಿ ಸುಲ್ಕರಮ್ಮ ದೇವಸ್ಥಾನ ಗಂಗೋತ್ರಿ ಪೆಟ್ರೋಲ್ ಬಂಕ್ ಇರೋ ಮುಂಭಾಗದಲ್ಲಿ ಈ ಆಟೋದಲ್ಲ ಪಾಪ ನಮ್ಮ ಕೂಲಿ ಕಾರ್ಮಿಕ 9 ಜನ ಹೆಣ್ಮಕ್ಳು ತಳ್ತಾ ಇದ್ರು. ಡ್ರೈವರ್ ಒಬ್ಬ ವಾಪಸ್ ಬರುವಾಗ ಹೇಗಾಯಿತು ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಪೊಲೀಸ್ನವ್ರಿಗೆ ಕೇಳ್ತಾ ಇದ್ದೀನಿ. ಒಂದು ಕ್ಯಾಂಟ್ರ್ ನಿಂತಿದೆ, ಸ್ವಲ್ಪ ಹೈವೇಗೆ ತಗೊಂಡಿದ್ದಾನೆ ಆಟೋ. ಆಗ ಟಾರ್ ಗಾಡಿ ಬಂದು ಆ ಕೀಜಲ್ಲಿ ಪಾಪ 5 ಜನ ಸ್ಥಳದಲ್ಲೇ ಮೃತರಾಗಿ ಬೆಂಗಳೂರಲ್ಲಿ ಒಬ್ಬರು 7 ಜನ ಮೃತಪಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲಿ ಭಗವಂತ ಧೈರ್ಯ ಕೊಡಲಿ. ಯಾಕಂದರೆ ಪಾಪ ಕುಟುಂಬದಲ್ಲಿ ಬಡವರು, ಕೂಲಿ ಮಾಡೋಂಥ ಜನ, ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆ ನಾವು ಖಂಡಿತವಾಗ್ಲೂ ನಾವು ನಮ್ಮ ಸರ್ಕಾರ ನನ್ನ ವೈಯಕ್ತಿಕವಾಗಿ ಯಾರು ಡೆತ್ ಆಗಿದ್ದವ್ರಿಗೆ ಒಂದು 25,000 ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ. ಮತ್ತು ಸರ್ಕಾರದ ಒಂದು 2 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಆಕ್ಸಿಡೆಂಟ್ ಕೊಡೋಕ್ಕೆ ಬರಲ್ಲ. ಅದು ನಾನು CM ಹತ್ರ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿ ಒಂದೊಂದು ಕುಟುಂಬಕ್ಕೆ ಒಂದು 2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಮಾಡ್ಕೊಂಡು ಬಂದವ್ರು ನನ್ನದೊಂದು ಚಿಕ್ಕ ಸಹಾಯನ ಪಾಪ ಅವ್ರ ಕುಟುಂಬದ ಜೊತೆ ನಿಲ್ಸ್ಕೊಳ್ಳೋ ಥರ ಮಾಡೋ ಕೆಲಸ ನಾನು ಮಾಡ್ತೀನಿ. ಹೈವೇದವ್ರನ್ನು, ನಮ್ಮ ಇನ್ಸ್ಪೆಕ್ಟ್ರನ್ನು, RTOದ 3 ಜನರನ್ನು ವಿತಿನ್ ಎ ಸ್ಪ್ಯಾನ್ ಆಫ್ ಶನಿವಾರದಲ್ಲಿ ಮೀಟಿಂಗ್ ಕರೆಸ್ತೀನಿ, ಇಲ್ಲೇ ಮಾಡ್ತೀವಿ. ನಾನು ಈಗಲೂ ನೋಡಿದೆ, ನಿನ್ನೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಈಗಲೂ 2 ವೀಲರ್ ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗ್ತಾಯಿದೆ. ಅದು ಸ್ವಲ್ಪ ಹೊಡ್ಕೊಂಡ್ಬಿಟ್ಟು ಅದೇನು ಜನರಿಗೆ ಯಾಕೆ ಈ ಥರ ಬುದ್ಧಿ ಇದೆಯೋ ಗೊತ್ತಿಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು. ಅದು ಶೀಘ್ರದಲ್ಲಿ ಈ ವಾರದಲ್ಲೇ ಶನಿವಾರದೊಳಗಡೆ ಮೀಟಿಂಗ್ ಕರೆದು ಇನ್ನಷ್ಟು ಸುರಕ್ಷಿತವಾದ ಕ್ರಮಗಳನ್ನು ಹೈವೇನಲ್ಲಿ ತಗೊಳ್ಳುವಂಥ ಕೆಲಸ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.